ಹಲೋ ಆ್ಯಂಡ್ ವೆಲ್ಕಮ್ ಟು ಗಂಧದ ಗುಡಿ ಕ್ರಾನಿಕಲ್ಸ್. ಇವತ್ತು ನಾವು ಸೋಯಾ ಚಂಕ್ಸ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಸೋಯಾ ಚಂಕ್ಸ್ನ ಬಾಯ್ಲಿಂಗ್ ವಾಟರ್ನಲ್ಲಿ ಹಾಕಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಕೋಲ್ಡ್ ವಾಟರ್ನಲ್ಲಿ ರಿನ್ಸ್ ಮಾಡಿ ಒಂದು ಚೂರು ನೀರಿಲ್ಲದ ಹಾಗೆ ಇದನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ತರಿಯಾಗಿ ರುಬ್ಕೋಬೇಕು. ತುಂಬ ಸ್ಮೂತಾಗಿ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ತರಿಯಾಗಿ ಇರಲಿ. ಈಗ ಒಂದು ಬೌಲ್ನಲ್ಲಿ ರುಬ್ಬಿರೋ ಸೋಯಾ ಮತ್ತು ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕೊಳ್ಳಿ. ಈಗ ಇದಕ್ಕೆ ಆನಿಯನ್, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ವೆಜ್ಜೀಸ್ ಹಾಕೋದ್ರಿಂದ ಕಟ್ಲೆಟ್ನಲ್ಲಿ ಒಂದು ಕ್ರಂಚ್ ಜೊತೆಗೆ ನ್ಯೂಟ್ರಿಷನ್ ಹಾಗೆ ಮಕ್ಕಳಿಗೆ ಕಲರ್ಫುಲ್ಲಾಗಿ ಕಾಣುತ್ತೆ. ಈಗ ಇದಕ್ಕೆ ರುಚಿಗೆ ಉಪ್ಪು, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಕೊರಿಯಾಂಡರ್ ಪೌಡರ್, ಗರಂ ಮಸಾಲ ಮತ್ತು ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಸಣ್ಣಗೆ ಹೆಚ್ಚಿರೋ ಗ್ರೀನ್ ಚಿಲ್ಲೀಸ್ ಕೂಡ ಹಾಕ್ಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ಪೈಸಸ್ ಎಲ್ಲ ನಿಮ್ಮ ಟೇಸ್ಟಿಗೆ ಬೇಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಈ ಮಿಕ್ಸ್ಚರ್ನ ಬಾಲ್ ಶೇಪ್ ಮಾಡಿ ಫ್ಲ್ಯಾಟ್ ಮಾಡಿ, ಅದು ಶೇಪ್ ಹೋಲ್ಡ್ ಮಾಡಿದ್ರೆ ಸರಿ. ಇಲ್ಲ ಅಂದರೆ ನೀವು ಇನ್ನೂ ಪೊಟ್ಯಾಟೊ ಸೇರಿಸ್ಕೋಬೋದು ಅಥವಾ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕಟ್ಲೆಟ್ ಹೈ ಇನ್ ಪ್ರೋಟೀನ್, ರಿಚ್ ಇನ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಮತ್ತು ವೆಜ್ಜೀಸಿಂದ ಫುಲ್ ಆಫ್ ಫೈಬರ್ ಆ್ಯಂಡ್ ವೈಟಮಿನ್ಸ್ ಕೂಡ ಇದರಲ್ಲಿ ಇದೆ. ಇದು ಒಂದು ಪರ್ಫೆಕ್ಟ್ ಲೈಟ್ ಆ್ಯಂಡ್ ಫಿಲ್ಲಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಮಾಡೋದು ಈಸಿ, ತಿನ್ನೋಕ್ಕೂ ತುಂಬ ಟೇಸ್ಟಿ. ಇದನ್ನು ನೀವು ಪುದೀನ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಪೇರ್ ಮಾಡ್ಬೋದು. ಇದನ್ನು ತವಾ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗಿಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.